ಇವತ್ತಿನ ವಿಡಿಯೋದಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನ್ನ ರೆಡಿಮೇಡ್ ಗುಲಾಬ್ ಜಾಮೂನ್ ಪೌಡರ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಬೇಕ್ರಿಯವ್ರ ಹತ್ರನೇ ಕಲ್ತ್ಕೊಳ್ಳಿ. ಯಾಕಂದರೆ ಡೈಲಿ ಗುಲಾಬ್ ಜಾಮೂನ್ನ ಮಾಡೋದ್ರಿಂದ ತುಂಬ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಅವ್ರಿಗೆ ಗೊತ್ತಿರುತ್ತೆ. ಮೊದಲಿಗೆ ಒಂಚೂರು ಗಟ್ಟಿ ಆಗದಲೆ ಒಂಚೂರು ತೆಳುಗಾಗ್ದಲೆ ಪರ್ಫೆಕ್ಟ್ ಆಗಿರುವಂತಹ ಸಕ್ಕರೆ ಪಾಕನ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಂತರ 20 ರೂಪೀಸ್ದು ರೆಡಿಮೇಡ್ MTR ಗುಲಾಬ್ ಜಾಮೂನ್ ಪೌಡರ್ನಲ್ಲಿ ಯಾವ ರೀತಿಯಾಗಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮಗೆ ಯಾವ ಕಂಪ್ನಿದು ಈಸಿಯಾಗಿ ಸಿಗುತ್ತೋ ನೀವು ಅದರಲ್ಲೇ ಇದೇ ಪ್ರೊಸೀಜರ್ನಲ್ಲಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಸರಿಯಾಗಿ ಬರಲಿಕ್ಕೆ 6-7 ಟಿಪ್ಸ್ಗಳನ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ನೀವು ಆ ಟಿಪ್ಸ್ಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಗುಲಾಬ್ ಜಾಮೂನ್ ಮಾಡಿದ್ದೇ ಆದರೆ ಗುಲಾಬ್ ಜಾಮೂನ್ ಒಡೆದೋಗೋದಾಗಲಿ, ಗಟ್ಟಿಯಾಗೋದಾಗಲಿ, ಕ್ರ್ಯಾಕ್ಸ್ ಬರೋದಾಗಲಿ, ಎಣ್ಣೆಗೆ ಹಾಕಿದ ಕೂಡಲೇ ಜಾಮೂನ್ ಸಿಡಿಯೋದಾಗಲಿ ಅದು ಯಾವುದು ಸಹ ಆಗೋದಿಲ್ಲ. ಇವತ್ತೆಲ್ಲ ಅಂದರೂ ಸಹ ಫ್ಯೂಚರ್ನಲ್ಲಿ ಯಾವಾಗಾದರೂ ನೀವು ಜಾಮೂನ್ ಮಾಡಬೇಕಾದ್ರೆ ಈ ವಿಡಿಯೋ ನಿಮಗೆ ಯೂಸ್ ಆಗೇ ಆಗುತ್ತೆ. ಅದಕ್ಕಾಗಿ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ಸಹ ಇಷ್ಟೇ ಸಾಫ್ಟ್ ಆಗಿರುವಂಥ ಬಾಯಲ್ಲಿ ಇಟ್ಟು ಕೂಡಲೇ ಕರ್ಗೋಗುವಂಥ ಗುಲಾಬ್ ಜಾಮೂನ್ನ ಮನೆಯಲ್ಲೇ ಮಾಡ್ಕೋಬೋದು. ಇದೇ ರೀತಿಯಂಥ ಅಥೆಂಟಿಕ್ ಸ್ವೀಟ್ ರೆಸಿಪೀಸ್ನ ನೀವು ಹೆಚ್ಚು ನೋಡಬೇಕು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಸಕ್ಕರೆ ನೀರು ರೆಡಿ ಮಾಡ್ಕೊಳ್ಳಿಕ್ಕೆ ನೀರು ಕುಡಿಯುವಂಥ ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ಸಕ್ಕರೆ ತಗೊಂಡಿದ್ದೀನಿ. ಎಷ್ಟು ಸಕ್ಕರೆ ತಗೊತೀವೋ ಅದ್ರ 3ರಷ್ಟು ನೀರು ಹಾಕ್ಕೋಬೇಕು. ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರು ತಗೊಂಡಿದ್ದೀನಿ. ಮತ್ತು 2 ಏಲಕ್ಕಿದು ತುದಿನಲ್ಲಿ ಸ್ವಲ್ಪ ಸಿಪ್ಪೆನ ಓಪನ್ ಮಾಡಿಬಿಟ್ಟು ಹಾಕಿದ್ದೀನಿ. ಸಕ್ಕರೆ ಪಾಕ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ಕರಗಿ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಷ್ಟೇ. ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಹೀಗೆ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ನಾವು ಇದೇ ಸಕ್ಕರೆ ನೀರು ಮೆಜರ್ಮೆಂಟ್ನಲ್ಲಿ 100 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟ್ವರೆಗೂ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಸಕ್ಕರೆ ನೀರು ಕಡಿಮೆ ಆಗಿಬಿಡುತ್ತೆ. 12-15 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ 1 ಎಳೆ ಪಾಕ 2 ಎಳೆ ಪಾಕ ಆ ಥರ ಎಲ್ಲ ಪಾಕ ಮಾಡ್ಕೋಬಾರ್ದು. ಜಸ್ಟ್ ನಮಗೆ ಸಕ್ಕರೆ ನೀರು ಬೇಕಷ್ಟೇ. ಇದು ಮೊದಲನೇ ಟಿಪ್ಪು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪಾಕ ಬರಬಾರ್ದು. ಇದು ತೆಳುಗೆ ಇರಬೇಕು ಸಕ್ಕರೆ ನೀರು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತೀನಿ. ಇವಾಗ ಜಾಮೂನ್ದು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಾನು MTR ಗುಲಾಬ್ ಜಾಮೂನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕಂಪ್ನಿದು ಈಸಿಯಾಗಿ ಸಿಗುತ್ತೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಇದು 20 ರೂಪಾಯಿದು ಒಂದು ಪ್ಯಾಕೆಟು 65 ಗ್ರಾಮ್ ಇದೆ. ಇದರಲ್ಲಿ 13-15 ನಾರ್ಮಲ್ ಸೈಜ್ದು ಗುಲಾಬ್ ಜಾಮೂನ್ ಆಗುತ್ತೆ. ಮತ್ತು ಇದನ್ನ ಕಲಿಸ್ಕೊಳ್ಳಿಕ್ಕೆ ಒಂದು ಚಿಕ್ಕ ಕಾಫಿ ಲೋಟದಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ನಮ್ಮಮ್ಮ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತಾರೆ. ಯಾಕಂದರೆ ನಮ್ಮಮ್ಮ ಗುಲಾಬ್ ಜಾಮೂನ್ ಮಾಡೋದ್ರಲ್ಲಿ ಪ್ರೊಫೆಷ್ನಲ್ ಥರ. ಬಿಕಾಸ್ ನಮ್ಮದು ಬೇಕ್ರಿ ಇರೋದ್ರಿಂದ ನಮ್ಮಮ್ಮ ಡೈಲಿ ಗುಲಾಬ್ ಜಾಮೂನ್ ಮನೆಯಲ್ಲೇ ಮಾಡಿ ಬೇಕ್ರಿಗೆ ಸೆಲ್ ಮಾಡೋಕ್ಕೆ ಕೊಟ್ಟು ಕಳಿಸ್ತಾಯಿದ್ರು. ನಮ್ಮಮ್ಮ ನನಗೆ ಏನೇನು ಟಿಪ್ಸ್ ಹೇಳ್ಕೊಟ್ಟಿದ್ದಾರೋ ಪ್ರತಿಯೊಂದು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇವಾಗ 2ನೇ ಟಿಪ್ ಏನಪ್ಪ ಅಂತ ಅಂದರೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೋಬೇಕು. ಅಂದರೆ 1 ಸ್ಪೂನ್ 2 ಸ್ಪೂನ್ ನೀರನ್ನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಮತ್ತು ಮಿಕ್ಸ್ ಮಾಡಬೇಕಾದ್ರೆ ಇನ್ನೊಂದು ಮೇಯ್ನ್ ಟಿಪ್ ಏನಪ್ಪ ಅಂತ ಅಂದರೆ ಈ ಹಿಟ್ಟನ್ನ ಮಿದಿಯೋದಾಗಲಿ ನಾದ್ಕೊಳ್ಳೋದಾಗಲಿ ಮಾಡಬಾರ್ದು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಜಸ್ಟ್ ನಮ್ಮಮ್ಮ ಟಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನು ಒಂಚೂರು ಎಲ್ಲೂ ಸಹ ಜೋರಾಗಿ ಒತ್ತೋದಾಗಲಿ ಪ್ರೆಸ್ ಮಾಡೋದಾಗಲಿ ಮಾಡ್ತಾಯಿಲ್ಲ. ಯಾಕಂದರೆ ಗುಲಾಬ್ ಜಾಮೂನ್ ಆಮೇಲೆ ಅದು ರೈಸ್ ಆಗೋದಿಲ್ಲ. ನಾವು ಟೈಟಾಗಿ ಇದನ್ನೇನಾದರೂ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಜೆಂಟಲಾಗಿ ಜಸ್ಟ್ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕಷ್ಟೇ, ನಾದ್ಕೋಬಾರ್ದು. ಇದೇ 3ನೇ ಟಿಪ್ಪು ಮತ್ತು ಮೇಯ್ನ್ ಟಿಪ್ ಇದು. ಅದಕ್ಕಾಗಿ ತುಂಬ ಜನದ ಗುಲಾಬ್ ಜಾಮೂನ್ ರೈಸ್ ಆಗೋದಿಲ್ಲ. ಅಂದರೆ ಸಕ್ಕರೆ ನೀರಿಗೆ ಹಾಕಿದ ಮೇಲೆ ಚೆನ್ನಾಗಿ ಸಕ್ಕರೆ ನೀರನ್ನೆಲ್ಲ ಎಳ್ಕೊಂಡು ದಪ್ಪ ಆಗಬೇಕು ಗುಲಾಬ್ ಜಾಮೂನು. ತುಂಬ ಜನ ಈ ರೀತಿಯಾಗಿ ನಾದ್ಕೊಳೋದ್ರಿಂದ ಅದು ರೈಸ್ ಆಗೋದಿಲ್ಲ. ಮತ್ತು ಎಕ್ಸ್ಟ್ರಾ ನೀರು ಹಾಕಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊಂಡಿರೋದಷ್ಟೇ. 2 ಸ್ಪೂನಷ್ಟು 2 ಸರಿ ನೀರು ಹಾಕ್ಕೊಂಡಿರೋದಷ್ಟೇ ಇದು. ಇಷ್ಟು ನೀರು ಇನ್ನೂ ಉಳ್ಕೊಂಡಿದೆ. ಕಾಫಿ ಲೋಟದಲ್ಲಿ 1/4 ಭಾಗದಷ್ಟು ಸಹ ನೀರನ್ನ ಯೂಸ್ ಮಾಡಿಲ್ಲ, ಸ್ವಲ್ಪ ಯೂಸ್ ಮಾಡಿರೋದಷ್ಟೇ. ಪ್ರತಿ ಸಲ ಉಂಡೆಗಳು ಮಾಡ್ಕೋಬೇಕಾದ್ರೂ ಸಹ ಕೈಗೆ ಎಣ್ಣೆ ಹಚ್ಕೋಬೇಕು. ಅದಕ್ಕಾಗಿ ಒಂದು ಪ್ಲೇಟಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಕೈಗೆ ಎಣ್ಣೆ ಸವರ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗುಲಾಬ್ ಜಾಮೂನ್ ಹಿಟ್ಟನ್ನ ತಗೊಂಡು ಆದಷ್ಟು ಕಡಿಮೆ ಹಿಟ್ಟನ್ನ ತಗೊಳ್ಳಿ. ಸಣ್ಣ ಉಂಡೆ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ಇದು ಸಕ್ಕರೆ ನೀರಿಗೆ ಹಾಕಿದ ಮೇಲೆ ರೈಸ್ ಆಗಿಬಿಡುತ್ತೆ. ಇವಾಗ 4ನೇ ಟಿಪ್ ಏನಪ್ಪ ಅಂತ ಅಂದರೆ ಚೆನ್ನಾಗಿ ಪ್ರೆಸ್ ಮಾಡಿ ಟೈಟಾಗಿ ಉಂಡೆ ಮಾಡಬಾರ್ದು. ಸಾಫ್ಟಾಗಿ ಜೆಂಟಲಾಗಿ ನಿಧಾನಕ್ಕೆ ಉಂಡೆಗಳನ್ನ ಮಾಡ್ಕೋಬೇಕು. ಇಲ್ದಲೇ ಇದ್ದರೆ ರೈಸ್ ಆಗೋದಿಲ್ಲ. ಇದು ಟೈಟ್ ಆಗಿಬಿಡುತ್ತೆ. ಸಕ್ಕರೆ ನೀರು ಚೆನ್ನಾಗಿ ಎಳ್ಕೊಳ್ಳೋದಿಲ್ಲ. ನಾವು ಮಾಡ್ಕೊಳ್ಳೋ ಉಂಡೆಗಳಲ್ಲಿ ಒಂದೇ ಒಂದು ಸಣ್ಣ ಕ್ರ್ಯಾಕ್ಸ ಇರಬಾರ್ದು, ಒಂಚೂರು ಸೀಲ್ ಬಿಟ್ಕೊಂಡಿರಬಾರ್ದು. ಮತ್ತು ಪ್ರತಿ ಸರಿ ಕೈಗೆ ಎಣ್ಣೆ ಸವರ್ಕೊಂಡು ನಂತರನೇ ಉಂಡೆಗಳು ಮಾಡ್ಕೋಬೇಕು.
ಇದೇ ರೀತಿ ಎಲ್ಲದನ್ನು ಟೈಟಾಗಿ ಪ್ರೆಸ್ ಮಾಡ್ದಲೇ ಸಾಫ್ಟಾಗಿ ನಿಧಾನಕ್ಕೆ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. 20 ರೂಪೀಸ್ ಗುಲಾಬ್ ಜಾಮೂನ್ ಪ್ಯಾಕೆಟ್ನಲ್ಲಿ 13 ಗುಲಾಬ್ ಜಾಮೂನ್ ಆಗಿದೆ. ನೀವು ಇದಕ್ಕಿಂತ ಸಣ್ಣ ಸಣ್ಣ ಉಂಡೆಗಳನ್ನ ಸಹ ಮಾಡ್ಕೊಬೋದು. ಪುಟಾಣಿ ಗುಲಾಬ್ ಜಾಮೂನ್ ಆಗುತ್ತೆ. ಇವಾಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ, ಉಂಡೆಗಳನ್ನ ಮಾಡಿದ ಕೂಡಲೇ ಎಣ್ಣೆಗೆ ಹಾಕಬಾರ್ದು. ಒಂದು 5 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕಿದೆನ. ಅಷ್ಟರಲ್ಲಿ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಮೇನ್ ಟಿಪ್ ಏನಪ್ಪ ಅಂತ ಅಂದರೆ, ಎಣ್ಣೆ ಜಾಸ್ತಿನೂ ಬಿಸಿ ಇರಬಾರ್ದು. ಮೇಲೆಲ್ಲ ಬೇಗ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ. ಮತ್ತು ಕಡಿಮೆನೂ ಬಿಸಿ ಇರಬಾರ್ದು, ಇಲ್ಲದೆ ಹೋದರೆ ಎಣ್ಣೆ ಕುಡಿದ್ಬಿಡುತ್ತೆ, ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಬಿಡುತ್ತೆ ಎಣ್ಣೆನ. ಮೊದಲಿಗೆ ಒಂದು ಚಿಕ್ಕ ಸೈಜಿಂದು ಉಂಡೆ ಹಾಕಿ ನೋಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ. ಇದು ಕಾದಿದೆ ಅಂತ ಗೊತ್ತಾದ ಮೇಲೇ ನಾನು ಎಲ್ಲ ಉಂಡೆಗಳನ್ನೂ ಹಾಕ್ಕೊಳ್ತೀನಿ. ಎಲ್ಲ ಉಂಡೆಗಳನ್ನೂ ಎಣ್ಣೆಗೆ ಹಾಕಿದ ಮೇಲೆ ಸ್ಟವ್ ಫ್ಲೇಮ್ನ ಕಡಿಮೆ ಮಾಡ್ಕೊತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೇಬಾರ್ದು. ಎಷ್ಟು ಕಡಿಮೆ ಉರಿನಲ್ಲಿ ಬೇಯಿಸ್ಕೊತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಮೇಲ್ಗಡೆ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ, ಗಟ್ಟಿಗೆ ಹಾಗೆ ಉಳ್ಕೊಬಿಡುತ್ತೆ. ಮತ್ತು ಗುಲಾಬ್ ಜಾಮೂನ್ನ ಬಜ್ಜಿ ಬೋಂಡ ಎಲ್ಲ ಬೇಯಿಸ್ಕೊಳ್ಳೋ ರೀತಿ ತಿರುಗಿಸಿ ಮುರುಗಿಸಿ ಬೇಯಿಸ್ಕೊಳ್ಳೋದಕ್ಕಾಗೋದಿಲ್ಲ. ಪೂರ್ತಿ ಕಂಪ್ಲೀಟಾಗಿ ಒಂದೇ ಸಮನಾಗಿ ಬೇಯಬೇಕು ಇದು ಅನ್ನೋದಾದರೆ ಈ ರೀತಿಯಾಗಿ ಮೇಲಿಂದ ಸೌಟನ್ನ ತಿರುಗಿಸ್ತಾ ಇರಬೇಕು. ಆವಾಗ ಕರೆಕ್ಟಾಗಿ ಸುತ್ತನೂ ಚೆನ್ನಾಗಿ ಫ್ರೈ ಆಗುತ್ತೆ. ಇದೇ 6ನೇ ಟಿಪ್ಪು. ಏನಂದರೆ ಪೂರ್ತಿ ಉಂಡೆಗಳು ಒಂದೇ ಕಲರಲ್ಲಿ ಬೇಯೋವರೆಗೂ ಸಹ ಈ ರೀತಿಯಾಗಿ ತಿರುಗಿಸ್ತಾನೇ ಇರಬೇಕಾಗುತ್ತೆ. ಮೇಲ್ಗಡೆ ಸಾಫ್ಟಾಗಿ ಎಣ್ಣೆನ ತಿರುಗಿಸ್ತಾ ಇರಬೇಕು. ಸುತ್ತನೂ ಒಂದೇ ಕಲರಲ್ಲಿ ಫ್ರೈ ಆದ ನಂತರ ತಿರುಗಿಸೋದು ನಿಲ್ಲಿಸ್ಬಿಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಉಂಡೆಗಳು ಎಲ್ಲ ಒಂದೇ ಕಲರಲ್ಲಾಗಿದೆ. ಎಲ್ಲೂ ಸಹ ಸ್ವಲ್ಪ ಜಾಸ್ತಿ ಆಗಿರೋದು, ಕಡಿಮೆ ಆಗಿರೋದು, ಒಂದು ಜಾಸ್ತಿ ಬೆಂದಿರೋದು, ಕಡಿಮೆ ಬೆಂದಿರೋದು ಆ ಥರ ಆಗೋದಿಲ್ಲ. ಈ ರೀತಿಯಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಿಗೆ ಹಾಕಿಟ್ಕೊತೀನಿ. ನಾವು ಉಂಡೆಗಳು ಕಲಿಸ್ಬೇಕಾದ್ರೆ ಏನಾದರೂ ಒಂದು ಸ್ವಲ್ಪನೂ ಜಾಸ್ತಿ ನೀರು ಹಾಕ್ಕೊಂಡ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಉಂಡೆಗಳೆಲ್ಲ ಸಿಡಿದ್ಬಿಡುತ್ತೆ, ಬಾಂಬ್ ಸಿಡ್ದಂಗೆ ಸಿಡಿಯುತ್ತೆ ಎಲ್ಲದು ಸಹ. ಸೊ ಆದಷ್ಟು ಕಡಿಮೆ ನೀರನ್ನ ಬಳಸ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ಇವಾಗ ಕೊನೆಯ ಟಿಪ್ ಏನಪ್ಪ ಅಂತ ಅಂದರೆ, ನಾವು ಈ ಉಂಡೆಗಳನ್ನ ಸಕ್ಕರೆ ನೀರಿಗೆ ಹಾಕಬೇಕಾದ್ರೆ ಸಕ್ಕರೆ ನೀರು ಇನ್ನೂ ಬಿಸಿನೇ ಇರಬೇಕು. ಎಷ್ಟು ಬಿಸಿ ಇರುತ್ತೋ ಅಷ್ಟು ಒಳ್ಳೆಯದು. ನನಗಿಲ್ಲಿ ಉಗುರು ಬೆಚ್ಚಗಾಗೋಷ್ಟು ಬಿಸಿ ಇದೆ. ಮತ್ತು ಎಣ್ಣೆಯಿಂದ ತೆಗೆದು ಕೂಡಲೇ ನಾವು ಸಕ್ಕರೆ ನೀರಿಗೆ ಉಂಡೆಗಳನ್ನ ಹಾಕಬಾರ್ದು. ಒಂದು 5 ನಿಮಿಷ ಇದನ್ನು ಹಾಗೆ ಹೊರಗಡೆ ಎತ್ತಿಡಿ, ನಂತರ ಇದನ್ನು ಸಕ್ಕರೆ ನೀರಿಗೆ ಹಾಕ್ಕೋಬೋದು. ಎಕ್ಸಾಕ್ಟ್ಲಿ 5 ನಿಮಿಷನೇ ಹೊರಗಡೆ ಇಡಬೇಕು ಅಂತ ಅಲ್ಲ, ಜಸ್ಟ್ ಒಂದು 2-3 ನಿಮಿಷ ಇಟ್ಟರು ಸಹ ನಡೆಯುತ್ತೆ. ಏನಂದರೆ ಎಣ್ಣೆಯಿಂದ ತೆಗೆದು ಕೂಡಲೇ ಪಾಕಕ್ಕೆ ಹಾಕಬೇಡಿ ಅಷ್ಟೇ. ಒಂದು ಸಲ ಈ ರೀತಿಯಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು 2-3 ಗಂಟೆಗಳ ಕಾಲನಾದರೂ ಇದನ್ನು ಚೆನ್ನಾಗಿ ಈ ಸಕ್ಕರೆ ನೀರನ್ನ ಎಳ್ಕೊಳ್ಳಿಕ್ಕೆ, ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ತಕ್ಷಣ ಇದನ್ನು ತಿನ್ನೋದಕ್ಕಾಗೋದಿಲ್ಲ, ಚೆನ್ನಾಗಿ ನೆನಿಬೇಕು. ನೆಂದ ಮೇಲೇ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. 2 ಗಂಟೆ ಬಿಟ್ಟು ನಾನು ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ನೀರಲ್ಲಿ ಎಷ್ಟು ಚೆನ್ನಾಗಿ ನೆಂದು ಗುಲಾಬ್ ಜಾಮೂನ್ ಎಲ್ಲ ದಪ್ಪ ದಪ್ಪ ಆಗಿದೆ. ತುಂಬಾ ಸಾಫ್ಟಾಗಿ, ಎಲ್ಲೂ ಸಹ ಒಂಚೂರು ಕ್ರ್ಯಾಕ್ಸ್ ಬರ್ದಲ್ಲೇ ಇರೋ ರೀತಿ, ಮೇಲ್ಗಡೆ ಸಾಫ್ಟಾಗಿರೋದು, ಒಳಗಡೆ ಗಟ್ಟಿಯಾಗಿರೋದು ಆ ಥರ ಎಲ್ಲ ಆಗ್ದಿರ ಒಂದು ಸಕ್ಕತ್ತಾಗಿರುವಂಥ ಗುಲಾಬ್ ಜಾಮೂನ್ನ ನೀವು ಸಹ ಮನೆಯಲ್ಲೇ ಮಾಡ್ಕೋಬೋದು. ಈ ಇಷ್ಟು ಟಿಪ್ಸ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಯಾವಾಗಲೂ ಸಹ ಗುಲಾಬ್ ಜಾಮೂನ್ ಪೂರ್ತಿ ಮುಳುಗೋ ರೀತಿ ಸಕ್ಕರೆ ನೀರನ್ನ ಮಾಡ್ಕೋಬೇಕು. ಅರ್ಧಂಬರ್ಧ ಆಗೋ ರೀತಿ ಸಕ್ಕರೆ ನೀರನ್ನ ಕಡಿಮೆ ಮಾಡ್ಕೊಬಾರ್ದು. ಪೂರ್ತಿ ಗುಲಾಬ್ ಜಾಮೂನ್ ಈ ಸಕ್ಕರೆ ನೀರಲ್ಲಿ ಮುಳುಗಬೇಕು. ಆವಾಗಲೇ ಇದು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಸಕ್ಕರೆ ನೀರನ್ನ. ಇನ್ನು MTR ಗುಲಾಬ್ ಜಾಮೂನ್ ಟೇಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಟೇಸ್ಟ್ನೇ ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಜಸ್ಟ್ ಎಲ್ಲೂ ಸಹ ಒಂಚೂರು ಹಾಳಾಗ್ದಿರ ಕರೆಕ್ಟ್ ಟೆಕ್ಸ್ಚರ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಮತ್ತು ಒಂದು ಗುಲಾಬ್ ಜಾಮೂನ್ನ ಕಟ್ ಮಾಡಿ ಸಹ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಮೇಲಿಂದ ಚೆನ್ನಾಗಿ ಕಾಣಿಸೋದು, ಒಳಗಡೆ ಹಾಗೆ ಹಸಿ ಇರೋದು, ಒಳಗಡೆ ಗಟ್ಟಿ ಇರೋದು, ನೆನೆದಲ್ಲೇ ಇರೋದು ಆ ಥರ ಏನೂ ಆಗಿಲ್ಲ. ಪರ್ಫೆಕ್ಟಾಗಿರುವಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಸಹ ಈ ಗುಲಾಬ್ ಜಾಮೂನ್ ವಿಡಿಯೋನ ಸೆಂಡ್ ಮಾಡಿ. ಇವಾಗಲ್ಲ ಅಂದರೂ ಸಹ ಫ್ಯೂಚರ್ನಲ್ಲಿ ಯಾವಾಗಾದರೂ ಯೂಸ್ ಆಗೇ ಆಗುತ್ತೆ. ಅವರು ಸಹ ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಯಾವ ಸ್ವೀಟ್ ಇಷ್ಟ ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೆಸಿಪಿನ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಆದಷ್ಟು ಶೇರ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.